ಮೈಸೂರು ವಾರಿಯರ್ಸ್ ಎನ್ನುವ ಕ್ರಿಕೆಟ್ ಫ್ರಾಂಚೈಸಿ 2014ರಲ್ಲಿ ಆರಂಭ ಆಯಿತು. ಆವಾಗ ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನೋ ಹೆಸರಿಂದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆರಂಭ ಮಾಡಿರೋ T20 ಫಾರ್ಮ್ಯಾಟ್ನ ಕ್ರಿಕೆಟ್ ಟೂರ್ನಮೆಂಟ್ ವಿಶ್ವಾದ್ಯಂತ ಖ್ಯಾತಿಯನ್ನ ಪಡ್ಕೊಳ್ತು. ಅದಾದ್ಮೇಲೆ ಬೇರೆ ಎಲ್ಲಾ ರಾಜ್ಯಗಳು ಕೂಡ ಅವರದೇ ಆದ T20 ಲೀಗ್ಗಳನ್ನ ಆರಂಭ ಮಾಡಿದಾವೆ. ಆದ್ರೆ ಖಂಡಿತವಾಗ್ಲೂ 2014ರಲ್ಲಿ ಆರಂಭ ಆದ ಈ ಒಂದು T20 ಫಾರ್ಮ್ಯಾಟ್ ನಲ್ಲಿ ಮೊದಲ ಆವೃತ್ತಿಯಲ್ಲೇ ಟೀಮ್ ಅನ್ನ ಖರೀದಿ ಮಾಡಿ ಮೊದಲನೇ ಆವೃತ್ತಿಯಲ್ಲೇ ಚಾಂಪಿಯನ್ ಕೂಡ ಆಗಿರೋ ತಂಡ ಎನ್ನುವ ಹೆಮ್ಮೆ ಇದೆ ಮೈಸೂರು ವಾರಿಯರ್ಸ್ಗೆ. ಅದೇ ನಿಟ್ಟಿನಲ್ಲಿ ಕ್ರಿಕೆಟ್ ಅಂತ ಹೇಳುವಾಗ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮೈಸೂರು ವಲಯದ ಆಟಗಾರರಿಗೆ ಕೂಡ ಆದಷ್ಟು ಉತ್ತೇಜನೆಯನ್ನ ಕೊಡಬೇಕು. ಅವ್ರಿಗೆ ಅವಕಾಶವನ್ನ ಕಲ್ಪಿಸಿಕೊಂಡು ಅವರು ಕರ್ನಾಟಕಕ್ಕೆ ಆಡೋದಾಗಿರ್ಬೋದು, ಇಲ್ಲ ಮುಂದೆ ಭಾರತಕ್ಕೆ ಆಡೋ ಕ್ಷಮತೆ ಇದ್ದಲ್ಲಿ ಅದನ್ನು ಕೂಡ ಮಾಡಕ್ಕೆ ಸಹಕಾರ ಕೊಡುವಂತಹ ಫ್ರಾಂಚೈಸಿ ಆಗಿದೆ ಮೈಸೂರು ವಾರಿಯರ್ಸ್. ಕೇವಲ ಹೆಸರಿನಲ್ಲಿ ಮಾತ್ರ ಅಲ್ಲ, ತಮ್ಮ ಪ್ರವೃತ್ತಿಯಲ್ಲಿ ಹಾಗೂ ತಮ್ಮ ಧ್ಯೇಯದಲ್ಲಿ ಕೂಡ ತಮ್ಮ ನಾಡನ್ನ ಮನಸ್ಸಿನಲ್ಲಿ ಯಾವತ್ತೂ ಇಟ್ಕೊಂಡಿದ್ದಾರೆ ಮೈಸೂರು ವಾರಿಯರ್ಸ್. ಸೈಕಲ್ ಪ್ಯೂರ್ ಅಗರ್ಬತ್ತೀಸ್ ನ ಮುಖ್ಯ ಮಾಲಕತ್ವದಲ್ಲಿ ಇರತಕ್ಕಂತಹ ತಂಡ ಮೈಸೂರು ವಾರಿಯರ್ಸ್ ಮತ್ತೊಂದು ಆವೃತ್ತಿಗೆ ಇದೀಗ ಸಜ್ಜಾಗಿದೆ. ಹಿಂದಿನ ಆವೃತ್ತಿಯಲ್ಲಿ ರನ್ನರ್ಸ್ ಅಪ್ ಆಗಿರೋ ತಂಡ ಆಗಿದೆ ಮೈಸೂರು ವಾರಿಯರ್ಸ್. ಈ ಆವೃತ್ತಿಯಲ್ಲಿ ಖಂಡಿತ ಚಾಂಪಿಯನ್ ಆಗಲು ತಮ್ಮ ಉತ್ತಮ ತಂಡವನ್ನ ನಿರ್ಮಾಣ ಮಾಡಿ ಇದೀಗ ತರಬೇತಿ ಕೂಡ ಪಡ್ಕೊಳ್ತಾ ಇರುವ ಆಟಗಾರರು ಮತ್ತೊಮ್ಮೆ ತಯಾರಾಗಿದ್ದಾರೆ ಮೈಸೂರು ವಾರಿಯರ್ಸ್ ನ T20 ಪಯಣವನ್ನ ಮುಂದುವರ್ಸಕ್ಕೆ. ಅರಮನೆಯ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಕರಿತೀವಿ. And on behalf of Mysuru Warriors, to every member of the press who is here, thank you so much for your valuable time. ಎಲ್ಲರಿಗೂ ನಮಸ್ಕಾರ. ನಾನು ಅರ್ಜುನ್ ರಂಗ, ಮೈಸೂರು ವಾರಿಯರ್ಸ್ ಓನರ್. ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ 10 ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್, ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ. ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ. ಮಹಾರಾಜ T20 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಸ್ಟ್ 15ನೇ ತಾರೀಕಿಂದ ಸೆಪ್ಟೆಂಬರ್ 1 ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು. ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ, ಮೈಸೂರು ವಾರಿಯರ್ಸ್ಗೆ ಸಪೋರ್ಟ್ ಮಾಡಿ. ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ. ಆಲ್ಮೋಸ್ಟ್ 120 ಪ್ಲೇಯರ್ಸ್, ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ. ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಆಲ್ ದ ಟೀಮ್ಸ್. ಕಮ್ ಆ್ಯಂಡ್ ವಾಚ್ ದ ಮ್ಯಾಚಸ್. ತುಂಬ ಮುಖ್ಯ ನಮಗೆಲ್ಲರಿಗೂ. ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್. ಪ್ರತಿ ವರ್ಷ ಬಂದಾಗಲೂ ಆ್ಯಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವಾರಿಯರ್ಸಲ್ಲಿ ತಂಡಕ್ಕೆ ತೊಗೊತಾರೆ. 8ನೇ ವರ್ಷ ನಂದು. 1 ವರ್ಷ ಟ್ರೋಫಿ ಗೆದ್ವಿ 2014. ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗಾ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೀವಿ. ಲಾಸ್ಟ್ ಇಯರ್ ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ, ಆದರೆ ನಾವು ಆ ಲೈನ ಕ್ರಾಸ್ ಮಾಡೋದಕ್ಕಾಗಿಲ್ಲ. ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಕರುಣ್ ನಾಯರ್ ಅವ್ರು ಆಗಲೇ ಹೇಳ್ದಾಗೇ ಆ ಥರ ಆಪರ್ಚುನಿಟಿ ತಿರ್ಗಾ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲೀವ್ ಮಾಡೇ ಮಾಡ್ತೀವಿ. ಎಲ್ಲ ಒಂದು ಕಡೆ ಈ ಮಹಾರಾಜ ಟ್ರೋಫಿ ನಿಮ್ಮ ಕೆರಿಯರ್ಗೆ, ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಏನಕ್ಕೆ ಇದೊಂದು ಪ್ಲಾಟ್ಫಾರ್ಮಿಂದನೇ ನಾನು IPL ಆಡೋಕ್ಕೆ ಹೆಲ್ಪ್ ಆಯಿತು. ಏನಕ್ಕೆ ಅಂದರೆ ಹೇಳ್ದಾಗೇ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ, ಎಲ್ಲ ಕಡೆ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದು ಪರ್ಫಾರ್ಮ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗ್ಲೂ ಎಲ್ಲ ಕಡೆನೂ ನೋಟೆಡ್ ಆಗ್ತೀರಾ. ನೀವು ನಿಮ್ಮ ಹೆಸರು ಮನೆ ಮಾತಾಗುತ್ತೆ ಎಲ್ಲ ಕಡೆನೂ. ಒಂದು ಒಳ್ಳೆ ಆಪರ್ಚುನಿಟಿ ಮುಂದೆ ಆಡೋದಕ್ಕೋಸ್ಕರ ಎಲ್ಲ. ಥ್ಯಾಂಕ್ ಯು. ತಾವಿದ್ದೀರಾ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಯಾವ ರೀತಿ ಕ್ಯಾಪ್ಟನ್ ಅಂತ? ಒಳ್ಳೆ ಆಪರ್ಚುನಿಟಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪು. ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು, ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ. ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ. ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದು ಮ್ಯಾಚ್ ನಾವು ಬಿಟ್ಕೊಟ್ಬಿಟ್ವಿ. ಸೊ ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದಟ್ ಏನೋ ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ. ಸರ್ ಈ ಬಾರಿ ಹೇಗೆ ಟೀಮ್ನ ಓವರಾಲ್ ಪ್ರದರ್ಶನ ಹೇಗಿರುತ್ತೆ? ಅಂದರೆ ಜೆಲ್ಲಾಗಿದ್ದೀರಾ? ನೋಡಿ, ತುಂಬ ಕಮ್ಮಿ ಟೈಮು ಅಲ್ಲಿ, ಹಂಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು. ಒಂದೊಂದು ಮ್ಯಾಚು ಸಪ್ರೇಟಾಗಿ ತೊಗೋಬೇಕು. ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ. ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ
ಒಳ್ಳೆ ಕಾನ್ಫಿಡೆನ್ಸಲ್ಲಿದ್ದಾರೆ. ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ 10 ದಿನ ಅಲ್ಲಿ ಮೈಸೂರಲ್ಲಿ. ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ. ಆ್ಯಂಡ್ ನಾವು ಇವಾಗ ನಮ್ಮ ಕೆಲಸ ಏನಂದರೆ ಟೀಮಾಗಿ ಹೋಗಿ ಆಡಿ ನೀವು ಹೇಳ್ದಂಗೆ ಜೆಲ್ ಆಗಬೇಕು, ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ಗೋಸ್ಕರ ಆಡಬೇಕು. ಸೊ ಅದೇ ನಮ್ಮ ಯೋಚನೆ ಇವಾಗ. ಆ್ಯಂಡ್ ಏನೇ ಸಿಚುವೇಶನ್ ಬಂದ್ರೂ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ. ಅದೇ ಮೆಸೇಜ್ ಇದೆ ಎಲ್ಲರಿಂದ, ಟೀಮ್ ಮ್ಯಾನೇಜ್ಮೆಂಟಿಂದ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ. ಮಹಾರಾಜ ಟ್ರೋಫಿ ಕರಣ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಫೈಟ್ ಬ್ಯಾಕ್ ಮಾಡುತ್ತಾ? ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಇದು ಫಸ್ಟ್ ಮಹಾರಾಜ T20 ಆಡಬೇಕಂತ ಇದೆ, ಚೆನ್ನಾಗಿ ಮಾಡಬೇಕು. ಏನೇ ಮ್ಯಾಚ್ ಆಡಿದ್ರೂ ಚೆನ್ನಾಗಿ ಮಾಡಬೇಕಂತ ಇದೆ. ಈ ಟ್ರೋಫಿ ಗೆಲ್ಲಬೇಕು ಅಂತ ಇದೆ ಒಂದ್ಸಲಿ. ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ, ಒಂದೊಂದು ಮ್ಯಾಚು ಹೆಂಗೆ ಬರುತ್ತೆ ನೋಡೋಣ ಅಂತ. ಸೊ ತಮಗೂ ಏನಾದರೂ ಆಸೆ ಇದೆ ಸರ್ RCBಗೆ ಆಡಬೇಕಂತ? RCB ತೊಗೊಂಡ್ರೆ ಖುಷಿಯಾಗಿರುತ್ತೆ. ಬಟ್ ಅದು ನಮ್ಮ ಕೈಯಲ್ಲಿಲ್ಲ, ಪ್ಲೇಯರ್ಸ್ ಕೈಯಲ್ಲಿಲ್ಲ ಅದು. ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ. ಅದಾದಮೇಲೆ ಏನು ನಮ್ಮ ಕೈಯಲ್ಲಿರೋಲ್ಲ. ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ. RCBಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಆ್ಯಂಡ್ ಫುಲ್ ಸ್ಟೇಡಿಯಮ್ ನಮ್ಮ ಹೆಸರನ್ನ ಚೇರ್ ಅಪ್ ಮಾಡೋದು, ಅದು ಬೇರೆ ಫೀಲಿಂಗೆ. ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರೂ ಸಿಗಲ್ಲ ಅದು ನಮಗೆ. ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕು ಅಂತ ಆಸೆ ಇರುತ್ತೆ. ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದಿದ್ದಾರೆ ಭಾರತದಲ್ಲಿ, ತಾವು ಕೂಡ ಒಬ್ಬರು. ಅದೇ ಕನ್ಸಿಸ್ಟೆನ್ಸಿ ಯಾಕೆ ಇದಾಗ್ತಲ್ಲ, ಏನು ಸಮಸ್ಯೆ? ಸರ್ ಸಿಕ್ಕಿರೋದೇ 6 ಟೆಸ್ಟ್ ಮ್ಯಾಚ್ ನನಗೆ. ಅದರಲ್ಲಿ ನೀವು ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ. ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಿ, ಯಾವ ಮ್ಯಾಚ್ ಆಡಿದ್ದೀವಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ. ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತಾಯಿಲ್ಲ, ಹೆಂಗೆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಇದೆ. ಫೈನ್, ಥ್ಯಾಂಕ್ ಯು. ಮಹಾರಾಜ ಟ್ರೋಫಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ? ಸರ್ ಎವ್ರಿ ಟೈಮ್ ಪ್ರಿಪೇರ್ ಮಾಡೋ ಥರ ಮಾಡಿದಿರಿ ಅಟ್ ದ ಸೇಮ್ ಟೈಮ್. ಬಟ್ ಈ ಟೈಮ್ ಪ್ರಿಪ್ರೇಷನ್ ಏನೋ ಚೆನ್ನಾಗಿತ್ತು. ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ರಿ. ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು, ತುಂಬ ಜಾಸ್ತಿ ಇರಲಿಲ್ಲ. ಮಳೆಯಿಂದ ಒಂದು ಹಾಫ್ ಅ ಡೇ ವಾಶೌಟ್ ಆಗಿತ್ತು, 1-2 ಸತಿ. ಬಟ್ ಅದು ಬಿಟ್ಟು ಮಿಕ್ಕಿದ ದಿನ ನಮಗೆ ಫುಲ್ ಡೇ ಪ್ರಾಕ್ಟೀಸ್ ಸಿಕ್ತು. ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಲೈಕ್ ರೇಂಜ್ ಹಿಟ್ಟಿಂಗ್ ಇರ್ಬೋದು, ಸ್ಪಾಟ್ ಬೌಲಿಂಗ್ ಇರ್ಬೋದು, ಯಾಕರ್ಸ್ ಇರ್ಬೋದು. ಸೊ ಎಲ್ಲದನ್ನು ಬೇಸ್ನ ಕವರ್ ಮಾಡಿದ್ದೀರಿ. ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ, ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ. ಒಂದು ವಾರ ನಾವು ಜೊತೆಲಿದ್ದಾಗ ಲೈಕ್ ಒಬ್ಬರು ಒಂಥರ ಲೈಕ್ ರೂಮಲ್ಲಿ ಕೂತ್ಕೊಂಡು ಇಲ್ಲ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ. ಸೊ ಯಂಗ್ಸ್ಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದೀರಿ. ಸೊ ಎಲ್ಲರೂ ಒಟ್ಟಿಗೆ ಜೆಲ್ಲಾಗಿದೆ ತುಂಬ ಚೆನ್ನಾಗಿ. ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸೂಕ್ತ ಅನ್ಸುತ್ತೆ. ಸೊ ಎಲ್ಲ ಜೆಲ್ಲಾಗಿರೋದ್ರಿಂದ ಈ ಬಾರಿ ಟ್ರೋಫಿ ನಿರೀಕ್ಷೆ ಮಾಡ್ಬೋದಾ? ಸರ್ ಟ್ರೋಫಿಗೆ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ. ನಾವು 100% ಕೊಡಬೇಕಂತಲೇ ಆಡೋದು. ಅಗೇನ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಂತ ನಾವು ನೋಡ್ತಾ ಇದ್ದೀರಿ. ಆ್ಯಂಡ್ ಬೈ ಡೂಯಿಂಗ್ ದ್ಯಾಟ್ ಐ ಹೋಪ್ ವಿ ಗೆಟ್ ದ ಟ್ರೋಫಿ ಬ್ಯಾಕ್ ಹೋಮ್. ಎಲ್ಲೋ ಜರ್ಸಿಯಿಂದ RCBಗೆ ಏನದು ಈ ಸಾರಿ IPLಗೆ ನಿಮ್ಮನ್ನು? ಸರ್ ಅದು ಲೈಕ್ ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು. ಡೆಫಿನೆಟ್ಲಿ ಲೈಕ್ ಬೆಂಗಳೂರು ಹುಡುಗ ಆಗಿರೋದ್ರಿಂದ ನೀನು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ, ತುಂಬ ಖುಷಿ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತು ಲವ್ ಸಿಗೋದು ತುಂಬ ಜಾಸ್ತಿ ಆಗುತ್ತೆ. ಈಗೇನು ಕಮ್ಮಿ ಇದೆ ಅಂತಲ್ಲ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಈ ಬಾರಿನೂ ನಿಮ್ಮದು ಆಲ್ರೌಂಡ್ ಪ್ರದರ್ಶನ ಇರುತ್ತಾ ಸರ್? ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಸೊ ಮೈಸೂರು ವಾರಿಯರ್ಸ್ ಟೀಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಹೈಲಿ ಟ್ಯಾಲೆಂಟೆಡ್ ಇಂಡಿಯಾ ಪ್ಲೇಯರ್ಸ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಯಂಗ್ ಬಂಚ್ ಆಫ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಇನ್ನೊಂದು ಮೇಜರ್ ಥಿಂಗ್ ನಾವು ಮಾಡಿರೋದು ಏನಂತಂದರೆ ಕ್ವೈಟ್ ಲಾಟ್ ಆಫ್ ಆಲ್ರೌಂಡರ್ಸ್ ಟೀಮಲ್ಲಿ. ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಆ್ಯಂಡ್ ದೇ ಆರ್ ಪ್ರಿಟಿ ಗುಡ್ ಫೀಲ್ಡರ್ಸ್ ಟು. ಸೊ ವಿತ್ ದಿಸ್ ಕಾಂಬಿನೇಷನ್ ಇದನ್ನೆಲ್ಲ ಹೆಂಗೆಂದರೆ ಫಸ್ಟೇ ನಾವು ಕೂತ್ಕೊಂಡು ಆಕ್ಷನ್ಗಿನ ಮುಂಚೆನೇ ಕೂತ್ಕೊಂಡು ಮೈಸೂರು ವಾರಿಯರ್ಸ್ ಹೌ ಡು ವಿ ವಾಂಟ್ ಟು ಬಿ ರೆಪ್ರೆಸೆಂಟೆಡ್ ಆನ್ ದ ಫೀಲ್ಡ್. ಸೊ ದ್ಯಾಟ್ ವಾಸ್ ನಮ್ಮದು ಅದು ಉದ್ದೇಶ ಇದ್ದಿದ್ದು. ಹಾಗಾಗಿ ನಾವು ಆಕ್ಷನ್ನಲ್ಲಿ ಕೂಡ ಯಾರ್ಯಾರು ಈ ರೋಲಿಗೆ ಫಿಟ್ ಆಗ್ತಾರೆ ಅಂತೆಲ್ಲ ರೋಲೆಲ್ಲ ಡಿಫೈನ್ ಆಗಿರುತ್ತೆ ಟೀಮಲ್ಲಿ. ಈ ರೋಲಿಗೆ ಯಾರು ಫಿಟ್ ಆಗ್ಬೋದು ಅಂತೇಳಿ ನಾವು ಅವ್ರನ್ನ ಪಿಕ್ ಮಾಡಿ ಟೀಮ್ ಮಾಡಿದ್ದೀವಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ಎನ್ ಎಕ್ಸೈಟಿಂಗ್ ಸೀಸನ್.